ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಡಿ.ಕೆ. ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆದರು. ಪದಗ್ರಹಣ ಸಮಾರಂಭ ಆಯಿತು. ಅವರೊಟ್ಟಿಗೆ 13 ಜನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಡಿ.ಕೆ. ಸಂಪುಟವನ್ನು ಯಾರ್ಯಾರು ಸೇರ್ತಾರೆ ಅನ್ನುವಂಥದ್ದಕ್ಕೆ ಅಂತಿಮ ತೆರೆ ಬಿತ್ತು. ಎಲ್ಲರೂ ಕೂಡ ಖುಷಿಯ ವಾತಾವರಣ. ನೂತನ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರ ಆಡಳಿತ ಉಳಿದಂತಹ 2 ವರ್ಷಗಳಿಗೆ ಡಿ.ಕೆ. ಆಡಳಿತ ಯಾವ ರೀತಿ ಇರುತ್ತೆ ಅನ್ನುವಂತಹ ಕುತೂಹಲ, ಕೌತುಕತೆ. ಈ ಮಧ್ಯೆ ನೂತನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡಿಕೊಂಡಂಥ ನಂತರದಲ್ಲಿ ನಿನ್ನೆ ಒಂದು ಮೊದಲ ಪತ್ರಿಕಾಗೋಷ್ಠಿಯನ್ನು, ಫಸ್ಟ್ ಪ್ರೆಸ್ ಮೀಟನ್ನು ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಾರೆ. ಡಿ.ಕೆ. ಶಿವಕುಮಾರ್ ಅವರ ಫಸ್ಟ್ ಪ್ರೆಸ್ ಮೀಟ್ ಬಹಳಷ್ಟು ನಿರೀಕ್ಷೆಗಳನ್ನು ಹುಟ್ಟುಹಾಕಿತು. ಒಂದು ರೀತಿಯಲ್ಲಿ ಉತ್ತಮವಾದಂಥ ಒಂದಷ್ಟು ನಿರ್ಧಾರಗಳನ್ನು ಡಿ.ಕೆ. ಶಿವಕುಮಾರ್ ಘೋಷಣೆ ಮಾಡಿದ್ದಾರೆ. ಒಂದಷ್ಟು ಮಹತ್ವದ ನಿರ್ಧಾರ ಅಂತಾನೆ ಹೇಳ್ಬೋದು. ತಾವು ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದ ಕ್ಷಣಕ್ಕೆ ಘೋಷಿಸಿರುವಂಥ ಒಂದಷ್ಟು ನಿರ್ಧಾರಗಳು ನಿಜವಾಗಿಯೂ ಎಲ್ಲೆಡೆಯೂ ಕೂಡ ಡಿ.ಕೆ. ಶಿವಕುಮಾರ್ ಅವರಿಗೆ ಪ್ರಶಂಸೆಗಳು ಕೇಳಿ ಬರ್ತಾ ಇದೆ. ಅವರು ಆರಂಭದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕೂತ್ಕೊಂಡಾಗಲೇ ಒಂದು ರೀತಿಯಲ್ಲಿ ನನ್ನಿಂದ ಯಾರು ಕೂತ್ಕೊಳ್ಬಾರ್ದು ಅಂತ ಒಂದು ಆರ್ಡರ್ ಮಾಡ್ತಾರೆ. ಅಂದರೆ ಕೆಲವರಿಗೆ ಈ ಫೋಟೋ ಹುಚ್ಚಿರುತ್ತಲ್ವಾ, ಹೀಗಾಗಿ ಈ ಫೋಟೋಸ್ಗೋಸ್ಕರ ಸುಮ್ಮನೆ ಹಿಂದೆ ಕೂತು ಬಿಡ್ತಾರೆ. ನಮ್ಮ ಆಫೀಸರ್ಸಲ್ಲಿ ಕೆಲವರು ಬಿಟ್ಟರು ಕೂಡ ಇನ್ಯಾರು ನಾನು ಹಿಂದೆ ಕೂತ್ಕೊಳ್ಬಾರ್ದು ಅಂತಲೇ ಹೇಳೇ ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಪತ್ರಿಕಾಗೋಷ್ಠಿಯನ್ನು ಶುರು ಮಾಡ್ತಾರೆ. ಪತ್ರಿಕಾಗೋಷ್ಠಿಯಲ್ಲಿ ಒಂದಷ್ಟು ಮಹತ್ವದ ಯೋಜನೆಗಳನ್ನು ಘೋಷಣೆ ಮಾಡಿದ್ರು. ಅದರಲ್ಲಿ ಬಹಳ ಇಂಟ್ರೆಸ್ಟಿಂಗ್ಲಿ ಮತ್ತು ಎಲ್ಲೆಡೆಯೂ ಕೂಡ ಅವರಿಗೆ ಮೆಚ್ಚುಗೆ ವ್ಯಕ್ತವಾಗ್ತಾ ಇರುವಂಥ ಒಂದು ಯೋಜನೆ ಮತ್ತು ಡಿ.ಕೆ. ಶಿವಕುಮಾರ್ ಅವರ ನಿರ್ಧಾರ ಏನಿದೆಯಲ್ಲ, ಅದೇನಂತ ಹೇಳಿದ್ರೆ, ಎಲ್ಲ ರಾಜ್ಯದ ಎಲ್ಲ ಶಾಲಾ ಮಕ್ಕಳು ಮತ್ತು ಕಾಲೇಜು ಮಕ್ಕಳಿಗೆ ಉಚಿತವಾದಂತಹ ಬಸ್ ಪಾಸನ್ನು ನೀಡಲಾಗುತ್ತೆ ಅನ್ನುವಂಥ ಒಂದು ಅತ್ಯದ್ಭುತವಾದಂಥ ಮಹತ್ವದ ನಿರ್ಧಾರವನ್ನು ಡಿ.ಕೆ. ಶಿವಕುಮಾರ್ ನೂತನ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಇದು ಒಂದು ರೀತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಸಂತಸ ತಂದುಕೊಟ್ಟಿರುವಂಥ ಒಂದು ವಿಚಾರ. ಇದೇ ರೀತಿ ಡಿ.ಕೆ. ಶಿವಕುಮಾರ್ ಅವರು ಉತ್ತಮವಾದಂತಹ ನಿರ್ಧಾರಗಳನ್ನು ಕೈಗೊಂಡು ಉತ್ತಮವಾದಂಥ ಆಡಳಿತವನ್ನು ಕೊಡಲಿ ಅನ್ನುವಂಥ ಒಂದು ಮೆಚ್ಚುಗೆಯ ಮಾತುಗಳನ್ನು ಪೋಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳು ಆಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಈ ಒಂದು ಉಚಿತ ಪಾಸನ್ನು ಹೇಗೆ ಪಡ್ಕೊಳ್ಬೇಕು, ಇದಕ್ಕೆ ಏನೆಲ್ಲ ನಿಯಮಗಳಿದ್ದಾವೆ, ಪ್ರೊಸೀಜರ್ ಏನು ಅನ್ನುವಂಥದ್ದನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ವಿದ್ಯಾರ್ಥಿಗಳು ಇಷ್ಟು ದಿವಸ ಏನು ರೂಲ್ಸನ್ನು ಫಾಲೋ ಮಾಡ್ತಾ ಇದ್ರು, ಅದೇ ರೀತಿ ಅಪ್ಲಿಕೇಶನ್ ಹಾಕೋದಕ್ಕೆ ಮತ್ತು ಪಾಸ್ ಪಡ್ಕೊಳ್ಳೋದಕ್ಕೆ ಅದೇ ನಿಯಮಗಳನ್ನು ಫಾಲೋ ಮಾಡಬೇಕಾಗತ್ತೆ. ಆದರೆ ಯಾವುದೇ ಥರವಾದಂಥ ಹಣವನ್ನು ಪಾವತಿ ಮಾಡುವಂತಹ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಒಂದು ಸಣ್ಣ ಬದಲಾವಣೆ ಅಷ್ಟೇ. ಇಷ್ಟು ದಿವಸ ಅದು ಬ್ಯಾಂಗ್ಳೂರು 1 ಇರಬಹುದು ಅಥವಾ ಫೋನ್ನಲ್ಲಿ ಸೇವಾ ಸಿಂಧು ಅನ್ನುವಂಥ ಆ್ಯಪ್ನ ಮುಖಾಂತರ ತಾವುಗಳೇನು ಅಪ್ಲೈ ಮಾಡ್ತಾ ಇದ್ರಿ, ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಈಗ ತೆಗೆದುಕೊಳ್ಬೇಕಾಗಿರುವಂಥ ಉಚಿತ ಪಾಸ್ಗೆ ಅಪ್ಲಿಕೇಶನ್ BBMP ಸೆಂಟರ್ ಇರ್ಬೋದು, ಬ್ಯಾಂಗ್ಳೂರು 1 ಇರಬಹುದು ಅಥವಾ ಸೇವಾ ಸಿಂಧು ಆ್ಯಪ್ ಮುಖಾಂತರ ಯಾವ ರೀತಿ ಆದರೂ ಬೇಕಾದರೂ ತಾವು ಅಪ್ಲೈ ಮಾಡಬಹುದು. ಅಪ್ಲೈ ಮಾಡೋದಕ್ಕೆ ಏನೆಲ್ಲ ಬೇಕಾಗತ್ತೆ ಅಂತ ಹೇಳಿದ್ರೆ, ತಮ್ಮ ಆಧಾರ್ ಕಾರ್ಡ್ ಬೇಕಾಗತ್ತೆ ಮತ್ತು ತಾವು ಯಾವ ಶಾಲೆ ಅಥವಾ ಕಾಲೇಜಿನಲ್ಲಿ ಪ್ರವೇಶಾತಿಯನ್ನು ಪಡೆದಿರ್ತೀರಾ ಅದರ ಒಂದು ಅಡ್ಮಿಷನ್ ಫಾರ್ಮ್ ಬೇಕಾಗತ್ತೆ. ಅದರ ಜೊತೆಗೆ 2 ಪಾಸ್ಪೋರ್ಟ್ ಸೈಜ್ ಫೋಟೋ ಇದ್ರೆ ಸಾಕಾಗುತ್ತೆ. ಇದು ತಾವು ಅಪ್ಲೈ ಮಾಡಬಹುದು. ಅಪ್ಲಿಕೇಶನ್ ಫೀ ಅಂದ್ಬಿಟ್ಟು ಬ್ಯಾಂಗ್ಳೂರು ಅಂತ BBMPಯಲ್ಲಿ 10 ರೂಪಾಯಿ ಇದೆ. ಇಫ್ ಇನ್ ಕೇಸ್ ತಾವು ಆನ್ಲೈನಲ್ಲಿ ಅಪ್ಲೈ ಮಾಡಿದ್ರೆ ಅದು 100 ರೂಪೀಸ್ ಅದಕ್ಕೆ ಶುಲ್ಕ ಇರುವಂಥದ್ದು. ಅದಾದ ನಂತರ ತಾವು ಯಾವ ಶಾಲೆಯಲ್ಲಿ ಓದ್ತಾ ಇದ್ದೀರಾ, ಕಾಲೇಜಿನಲ್ಲಿ ಓದ್ತಾ ಇದ್ದೀರಾ, ಪ್ರಾಂಶುಪಾಲರ ಸಹಿ ಮತ್ತು ಸೀಲ್ ಬಹಳ ಬೇಕಾಗುತ್ತೆ, ವಿಚ್ ಇಸ್ ಮಸ್ಟ್. ಅವರ ಸೀಲ್ ಮತ್ತು ಸೈನ್ ಬೇಕಾಗಿರುವಂಥದ್ದು. ಅದಾದ ನಂತರ ತಾವು ಅಪ್ಲೈ ಮಾಡಬಹುದು. ತಮಗೆ SMS ಬರುತ್ತೆ ಅದಾದ ನಂತರದಲ್ಲಿ. ಅದಾದ ಮೇಲೆ ನೀವು ಯಾವುದೇ TTMC, ಅದು ಮೆಜೆಸ್ಟಿಕ್ ಇದೆ, ಶಾಂತಿನಗರ್ ಇದೆ, ಎಲೆಕ್ಟ್ರಾನಿಕ್ ಸಿಟಿ ಇದೆ, ಕೆಂಗೇರಿ ಇದೆ, ಈ TTMC ಬನಶಂಕರಿಯಲ್ಲಿದೆ. ಇಲ್ಲಿ ಎಲ್ಲ ಯಾವುದಾದ್ರೂ ಒಂದು ಕಡೆ ತಮ್ಗೆ ಯಾವ್ದು ಹತ್ರ ಇರುತ್ತೆ ಅಲ್ಲಿಗೆ ಹೋಗಿ ತಾವು ಅಲ್ಲಿನ ಸೆಂಟರ್ನಲ್ಲಿ ಈ ಒಂದು ಪಾಸನ್ನು ಪಡೆದುಕೊಳ್ಳಬಹುದು. ಇಷ್ಟು ದಿವಸ ಅದೇ ಥರ ಮಾಡ್ತಾ ಇದ್ರಿ, ಆದರೆ ಹಣ ಪಾವತಿ ಮಾಡುವಂಥ ಅವಶ್ಯಕತೆ ಇಲ್ಲ. ರಾಜ್ಯದ ಎಲ್ಲ ಶಾಲೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳು ಈ ಹತ್ತಿರ ಇರುವಂಥ TTMCಗೆ ತೆರಳಿ ತಾವು ಅಪ್ಲೈ ಮಾಡಿರುವಂಥ SMS ತೋರಿಸಿ ನಿಮಗೆ ಬೇಕಾಗಿರುವಂಥ ಪಾಸನ್ನು ಪಡೆದುಕೊಳ್ಳಬಹುದು. ಸೀಲ್ ಮತ್ತು ಸೈನ್ ಮಸ್ಟ್ ಇದೆ ತಮ್ಮ ಪ್ರಾಂಶುಪಾಲರಿಂದ. ಇದೆಲ್ಲವನ್ನು ಅಪ್ಲೈ ಮಾಡಿದಂಥ SMS ತೋರಿಸಿ ತಾವು ಈ ಒಂದು ಪಾಸ್ನ ಪಡ್ಕೊಂಡಂಥ ನಂತರದಲ್ಲಿ ಎಲ್ಲೆಡೆಯೂ ಕೂಡ ಫ್ರೀಯಾಗಿ ತಮ್ಮ ಶಾಲೆ ಮತ್ತು ಕಾಲೇಜುಗಳಿಗೆ ವಿದ್ಯಾರ್ಥಿಗಳು ಓಡಾಡಬಹುದು ಅನ್ನುವಂಥ ಇದು ಪ್ರೊಸೀಜರ್ ಇರುವಂಥದ್ದು. ಹೀಗೆ ಈ ನಿಯಮಗಳನ್ನು ಫಾಲೋ ಮಾಡಿ ಆನ್ಲೈನಲ್ಲಿ ಅಪ್ಲೈ ಮಾಡೋರು ಆನ್ಲೈನಲ್ಲಿ ಮಾಡಬಹುದು. ಇಲ್ಲ ನಾವು ಅಲ್ಲಿಗೆ ಹೋಗಿ ಅಪ್ಲೈ ಮಾಡ್ತೀವಿ ಅಂತ ಹೇಳೋರು ಅಲ್ಲಿಗೆ ಅಪ್ಲೈ ಮಾಡಿ SMS ಬಂದಂಥ ನಂತರದಲ್ಲಿ ತಾವು ತಮಗೆ ಬೇಗ ಏನು ಉಚಿತ ಪಾಸ್ ಕೊಡ್ತಾ ಇದ್ದಾರೆ ಅದನ್ನು ಪಡೆದುಕೊಳ್ಳಬಹುದು. ಡಿ.ಕೆ. ಶಿವಕುಮಾರ್ ಅವರ ಈ ನಿರ್ಧಾರ ಏನಿದೆಯಲ್ಲ, ಇದು ಒಂದು ರೀತಿಯಲ್ಲಿ ಎಲ್ಲ ಪೋಷಕರು ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಖುಷಿ ತಂದು ಕೊಟ್ಟಿದೆ. ಎಲ್ಲೆಡೆಯೂ ಕೂಡ ಇವರಿಗೆ ಭಾರಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಇದರ ಜೊತೆಗೆ ಬೇರೆ ಬೇಕಾದಷ್ಟು ಇವರು ಘೋಷಣೆ ಮಾಡಿದ್ದಾರೆ ನಿರ್ಧಾರಗಳನ್ನು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸ್ತಾ ಇದ್ದ ಹಾಗೆ ಒಂದು 5ರಿಂದ 6 ಮಹತ್ವದ ಘೋಷಣೆಗಳನ್ನು CM ಡಿ.ಕೆ. ಶಿವಕುಮಾರ್ ಅವರು ಮಾಡಿದ್ದಾರೆ. ಹೀಗಾಗಿ ಉಚಿತ ಪಾಸ್ ವಿದ್ಯಾರ್ಥಿಗಳಿಗೆ ಏನು ಸಿಗ್ತಾ ಇದೆ, ಅದಕ್ಕೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕು, ನಿಯಮಗಳನ್ನು ಫಾಲೋ ಮಾಡಬೇಕು, ಅದನ್ನು ಮಾಡಿ ಇನ್ನೇನು ಕೆಲವೇ ದಿನಗಳಲ್ಲಿ ಇದರ ಒಂದು
ನಿಯಮಗಳು ತಾವು ಅಪ್ಲೈ ಮಾಡಬಹುದು, ಅದನ್ನು ಪಡೆದುಕೊಳ್ಳಬಹುದು. ಇನ್ನು ಮುಂದೆ ಫ್ರೀಯಾಗಿ ಯಾವುದೇ ದುಡ್ಡು ಕೊಡದೆ ತಾವು ಬಸ್ನಲ್ಲಿ ಓಡಾಡಿ ನಿಮ್ಮ ಕಾಲೇಜು ಮತ್ತು ಶಾಲೆಗೆ ಹೋಗಬಹುದು ಅನ್ನುವಂಥ ನಿರ್ಧಾರವನ್ನು ಡಿ.ಕೆ. ಶಿವಕುಮಾರ್ ಅವರು ಕೈಗೊಂಡಿದ್ದಾರೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.